ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಯು ಜನವರಿ 22ರಂದು ನಡೆಯಲಿದ್ದು, ಜಿಲ್ಲೆಯಲ್ಲಿ ಸಾರ್ವತ್ರಿಕ ರಜೆ ಘೋಷಣೆ ಮಾಡಬೇಕೆಂದು ಶ್ರೀರಾಮ ಭಕ್ತರು ಜಿಲ್ಲಾಧಿಕಾರಿ ಡಾ ಕುಮಾರ್ ಅವರಿಗೆ ಮನವಿ ನೀಡಿದರು. ಉತ್ತರ ಪ್ರದೇಶದ ಅಯೋಧ್ಯೆ ರಾಮಮಂದಿರದಲ್ಲಿ ಜನವರಿ 22ರಂದು ಬಾಲರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಜಿಲ್ಲೆಯಲ್ಲಿ ಇಂದು ಸಾರ್ವತ್ರಿಕ ರಜೆ ಘೋಷಿಸಿ ಮದ್ಯ ಮಾಂಸ ಮಾರಾಟ ನಿಷೇಧ ಮಾಡುವಂತೆಯೂ ಶ್ರೀರಾಮ ಭಕ್ತರು ಹಾಗೂ ಕರ ಸೇವಕರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ ಶಿವಕುಮಾರ್ ಆರಾಧ್ಯ, ಸಿಟಿ ಮಂಜುನಾಥ್, ಮಹಾಂತೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜೈ ಜೈ ರಾಮ, ಸೀತಾ ಮಾತಾ ಕಿ ಸೀತಾ ಮಾತಾ ಕಿ ಜೈ 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 ರಾಮ, ಜೈ ಜೈ ರಾಮ, ಜೈ ಜೈ ರಾಮ, ಸೀತಾ ರಾಮ, ಜೈ ಜೈ ರಾಮ, ಜೈ ಜೈ ರಾಮ, ಜೈ ಜೈ ರಾಮ. ಹಾಗೆ ಸರ್, ಖಂಡಿತ ಸಮಸ್ತ ನಾಗರಿಕರು ಹಿಂದೂ ಬಾಂಧವರು ಸೇರಿದಂತೆ ಎಲ್ಲರಿಗೂ ಕೂಡ ಆ ದಿನ ಬಹಳ ಪವಿತ್ರವಾಗಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂತ್ಕೊಂಡು ಮನೆಯಲ್ಲಿ ಏನ್ ಮದ್ಯಪಾನ ಮಾಂಸ ಎರಡು ಕೂಡ ರಾಷ್ಟ್ರೀಯ ಹಬ್ಬ ದಯವಿಟ್ಟು ಮನವಿ ಮಾಡಿ ಕೇಳಕತ್ತಿದೆ. ತುಂಬಾ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸರ್, ಎಲ್ಲ ಅಧಿಕಾರಿಗಳಿಗೆ ನಮಸ್ಕಾರ.